ನೋವಾಗ್ತಿಲ್ಲ ಅಂತ ಹೇಳಿ ನನಗೆ ಮೋಸ ಮಾಡೋಕ್ಕಾಗಲ್ಲ ಆದ್ಯ. ನಿನಗೆ ನೋವಾಗ್ತಿದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ. ನನಗೆ ಎಷ್ಟು ನೋವಾಗ್ತಿದ್ರೆ ನಿನ್ನ ಪರಿಸ್ಥಿತಿ ಹೇಗಿರಬೇಡ. ತುಂಬ ಭಯ ಆಗ್ತಾ ಇದೆ. ನನಗೆ ದುಃಖ ಆಗ್ಬೋದಷ್ಟೆ, ಆದರೆ ನೋವು ನಿನಗೆ ಅಲ್ವಾ ಆಗೋದು. ಯಾಕಾದ್ಯ, ಯಾಕಿದೆಲ್ಲ ಮಾಡ್ದೆ? ದೊಡ್ಡಪ್ಪ ಹುಷಾರಾಗಿ ಎದ್ದು ನಡೆದ್ರೆ ಸಾಕು. ಅದಕ್ಕಿಂತ ಇನ್ನೇನ್ ಬೇಕು ಹೇಳು? ಅದ್ರ ಮುಂದೆ ಈ ನೋವೇನು? ಇಷ್ಟು ಒಳ್ಳೆ ಮನ್ಸಿರುವಂತ ಹುಡುಗಿ ನನಗೆ ಹೆಂಡತಿಯಾಗಿ ಸಿಕ್ಕಿರೋದು ನಾನು ಹೋದ ಜನ್ಮದ ಪುಣ್ಯ ಅನ್ಸುತ್ತೆ. ಯಾಕೆ ಸೀನು, ಏನ್ ಮಾಡಿದ್ರು ನನಗೆ ಸಪೋರ್ಟ್ ಆಗಿ ನಿಂತಿರೋ ನನ್ನ ಗಂಡ ಸಿಗೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ನನ್ನ ಬಂಗಾರ ಸೀನು. ಅಪ್ಪ, ಕೊನೆಗೂ ನಗ್ತಿಯಲ್ಲ. ಸೀನು, ಏನಾದ್ಯ? ನೀನ್ ಹೀಗೆ ಔಷಧಿ ಹಚ್ತಾ ಇದ್ರೆ ನೋವೇ ಹೊರಟೋಗುತ್ತೆ ಗೊತ್ತಾ? ಹೋಗತ್ತೆ ಹೋಗತ್ತೆ, ಯಾಕೆ ಹೋಗಲ್ಲ? ಇಬ್ಬರಿಗೂ ಕೆಲಸ ಕಾರ್ಯ ಇಲ್ದಿರೋ ಹಾಗಾಗಿದೆ. ಮೊದ್ಲು ಇವರಿಬ್ಬರನ್ನು ದೂರ ಮಾಡಿ ನಿನ್ನ ಅಮೆರಿಕ ಕಳ್ಸಿದ್ರೆ ಸರಿ ಹೋಗತ್ತೆ. ಹಾಗೆ ಬಿಟ್ರೆ ಇಲ್ಲೇ ಸಂಸಾರ ಮಾಡೋ ತರ ಇದ್ದಾರೆ. ಸೀನು, ಆದ್ಯಾ, ಇಲ್ಲಿದ್ದೀರಾ? ನಿನಗೋಸ್ಕರ ನಿನ್ ದೊಡ್ಡಪ್ಪ ದೊಡ್ಡಮ್ಮ ತುಂಬಾ ಗಾಬರಿ ಪಟ್ಕೋತಾ ಇದ್ರು. ಅಯ್ಯೋ, ಕಾಲ್ ಬೆಂದ್ ಹೋಗಿದೆ ಅಲ್ವಾ? ಎಣ್ಣೆ ಹಚ್ಲಾ? ಅದು ಸೀನು ನನಗೆ ಹಚ್ಚಿದ್ರು ಅತ್ತೆ. ಹೌದಾ, ಸರಿನಮ್ಮ. ಸೀನು, ಆದ್ಯನ್ಗೆ ವಿಶ್ರಾಂತಿ ತಗೊಳಕ್ ಬಿಡೋ. ನಾವು ಹೋಗಿ ದೇವಸ್ಥಾನದಲ್ಲಿ ದೀಪ ಹಚ್ಚ ಬರೋಣ ಬಾ. ಅತ್ತೆ, ಇಲ್ಲ, ನಾನು ಬರ್ತೀನಿ. ನನ್ ಕಾಲಿನ ನೋವು ಕಮ್ಮಿ ಆಗಿದೆ. ನಿನ್ ಕೈಲಿ ಬರಕ್ ಆಗಲ್ಲ ಆದ್ಯಾ, ನೀನ್ ಇಲ್ಲೇ ರೆಸ್ಟ್ ತಗೋ. ನೀನ್ ಬೇಡ ಅತ್ತೆ, ಸೀನು ಔಷಧಿ ಹಚ್ಚಿದ್ರಲ್ವಾ, ಕಮ್ಮಿ ಆಗಿದೆ. ಅಮ್ಮ, ಆದ್ಯ ಬರಲ್ಲ ಅಂದ್ರೆ ನಾನು ಬರಲ್ಲ.